ಸರಿ, ಅಷ್ಟ ಆದ್ಕೊಂಡೆ ಮದುವೆ ಆಯಿತು. ಮದುವೆ ಆದಮೇಲೆ ಒಂದು ಸಮಸ್ಯೆ ಏನು ಅಂತಂದ್ರೆ ಮಕ್ಕಳಾಗಲಿಲ್ಲ. ಕೈಕೇಯಿಯನ್ನು ಮದುವೆ ಆದಮೇಲೂ ಮಕ್ಕಳಾಗಲಿಲ್ಲ. ಆದರೆ ದಶರಥನಿಗೆ ಮತ್ತೊಂದು ಸಮಸ್ಯೆ ಆಯಿತು. ಏನು ಅಂದರೆ ಕೈಕೇಯಿ ಬಹಳ ಹಠಮಾರಿ ಹೆಂಗಸು. ಕೌಸಲ್ಯ ಸ್ವಲ್ಪ ಮೈಲ್ಡು. ಅವಳು ಅಕ್ಕ ಆದರೂ ಕೂಡ ತಂಗಿಗೆ ಶರಣಾಗಿ ಬಿಡ್ತಿದೆ. ಯಾಕೆಂದ್ರೆ ಇವಳು ಹಠ ಮಾಡಿದರೆ ಯಾರು ಹೇಳಿದ್ರು ಕೇಳೋಳಲ್ಲ. ತಾನು ಹೇಳಿದ ಹಾಗೆ ಆಗಬೇಕು ಅಂತ ಆಗಲೇಬೇಕು. ತುಂಬಾ ಹಠಮಾರಿ. ಅದನ್ನ ಮುಂದೆ ಬಹಳ ಜನರ ಬಾಯಲ್ಲಿ ಹೇಳಿಸ್ತಾರೆ ವಾಲ್ಮೀಕಿಗಳು. ಕಡೆಗೆ ಭರತನ ಬಾಯಿಯಿಂದ ಹೇಳಿಸ್ತಾಳೆ, ಹಠಮಾರಿಯಾದ ತಾಯಿ ನನ್ನ ತಾಯಿ ಅಂತ. ಯಾರು ಹೇಳಿದ್ರು, ಬುದ್ಧಿವಾದ ಹೇಳಿದ್ರು ಕೇಳದ ಹಠಮಾರಿಯಾದ ತಾಯಿ ಅಂತ ಭರತ ಮಗನ ಬಾಯಲ್ಲೇ ಹೇಳಿಸ್ತಾರೆ. ಭಾರಿ ಹಠದ ಹೆಂಗಸಂತೆ ಅವಳು. ಮತ್ತೆ ಅದರ ಜೊತೆಗೆ ಒಂದೇನು ಗೊತ್ತಾ, ನಾನು ನನ್ನ ಗಂಡನನ್ನು ನನ್ನ ಸೌಂದರ್ಯದಿಂದ ಕುಣಿಸಬಲ್ಲೆ ಅಂತಕ್ಕಂಥ ಒಂದು ಒಳಗಿನ ಈಗೋ ಇತ್ತು ಅವಳಲ್ಲಿ. ಅದಕ್ಕೆ ಸರಿಯಾಗಿ ಅವಳು ಬರುವಾಗ ಅವಳ ಜೊತೆಗೆ ಅವಳ ದಾದಿ ಸಾಕುತಾಯಿ ಮಂಥರೆ, ಅವಳು ಕೇಕೆ ದೇಶದಿಂದ ಒಟ್ಟಿಗೆ ಬಂದಿದ್ದಾಳೆ ಅಂತ. ಹಾಗಾಗಿ ಏನಾಯ್ತು ಅಂದ್ರೆ ಒಂದು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಅವ್ಯವಸ್ಥೆ ಆಗಲಿ ಶುರುವಾಯಿತು. ಗೊತ್ತಿದೆ ನಿಮಗೆ, ಇಬ್ಬರು ಹೆಂಡಂದಿರಿದ್ರೆ ಏನು ಅವ್ಯವಸ್ಥೆ ಆಗುತ್ತೆ ಅಂತ ನಿಮಗೆ ನೋಡಿ ಗೊತ್ತಿರುತ್ತೆ. ಎಲ್ಲರೂ ಏನು ಹೇಳಬೇಕಾಗಿಲ್ಲ ನಾನು. ಯಾಕೆಂದ್ರೆ ಹೊಂದಿಕೆ ಆಗಲಿಲ್ಲ. ಅವಳು ಕೌಸಲ್ಯ ಅಭಿಪ್ರಾಯ ಬೇರೆ, ಕೈಕೇಯ ಅಭಿಪ್ರಾಯ ಬೇರೆ. ಅವ್ರು ಯಾವತ್ತೂ ಹೊಂದಿಕೆ ಆಗುತ್ತಿರ್ಲಿಲ್ಲ. ಮನೆಯಲ್ಲಿ ಸ್ವಲ್ಪ ಅವ್ಯವಸ್ಥೆ ಆಯಿತು. ಆಗ ಇವನಿಗೆ ಇಬ್ಬರು ಮದುವೆಯಾಗಿ ಮಕ್ಕಳಾಗಲಿಲ್ವಲ್ಲ. ಆಗ ಇನ್ನೊಂದು ಮದುವೆ ಆಗಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದ. ಅದಕ್ಕೆ ನಿಜವಾಗಿ ಕೈಕೇಯಿ ಕೂಡ ಒಪ್ಪಿಗೆ ಕೊಟ್ಟಿದ್ಲು. ಯಾಕಂದ್ರೆ ನನ್ನಿಂದಲೂ ಮಕ್ಕಳಾಗಲಿಲ್ಲ, ನೀವು ಬೇರೆ ಮದುವೆ ಮಾಡಿಕೊಳ್ಳಿ. ಕೌಸಲ್ಯ ಮತ್ತು ಕೈಕೇಯಿಯಿಂದ ಅನುಮತಿ ಇತ್ತು. ಬೇರೆ ಒಂದು ಮದುವೆ ಆದ. ಆಗ ಯೋಚನೆ ಮಾಡಿದ, ಇನ್ನು ಅರಮನೆಯ ಹುಡುಗಿಯರು ಬೇಡ. ಯಾಕೆಂದ್ರೆ ಅವರು ಇಬ್ಬರು ಒಟ್ಟಿಗೆ ಜಗಳ ಮಾಡಿಕೊಂಡು ನಾನು ಯಾರನ್ನು ಸಮಾಧಾನ ಮಾಡೋದು? ಆ ಹೆಂಡತಿಯನ್ನು ಸಪೋರ್ಟ್ ಮಾಡೋದು, ಈ ಹೆಂಡತಿ ಆ ಹೆಂಡತಿಯನ್ನು ಸಪೋರ್ಟ್ ಮಾಡಿದೆ, ಈ ಹೆಂಡತಿ ಸಿಟ್ಟು ಬರುತ್ತೆ, ಈ ಹೆಂಡತಿಯನ್ನು ಸಪೋರ್ಟ್ ಮಾಡಿದ್ರೆ ಆ ಹೆಂಡತಿ ಸಿಟ್ಟು ಬರುತ್ತೆ. ಅದರಿಂದ ರಗಳೆ ಬೇಡ, ಇದು ಇನ್ನು ದೊಡ್ಡ ಮನೆತನದ ಹುಡುಗಿ ಬೇಡ ಅಂತ. ಸುಮಿತ್ರೆ ಅಂತ ಅವಳ ಕುಲಗೋತ್ರವೇ ಗೊತ್ತಿಲ್ಲ. ಇದೆಲ್ಲ ಈ ಕೌಸಲ್ಯ ಕೋಸಲ ದೇಶದವಳು, ಕೈಕೇಯಿ ಕೇಕೆಯ ದೇಶದವಳು. ಅವಳಿಗೆ ದೇಶದ ಹೆಸರೇ ಇಲ್ಲ. ಒಬ್ಳು ಸಾಮಾನ್ಯ ಕ್ಷತ್ರಿಯ ಹುಡುಗಿ, ಒಬ್ಬ ಸಾಮಾನ್ಯ ಹುಡುಗಿಯನ್ನು ಮದುವೆ ಆದ ನೋಡಿ. ಅಂದ್ರೆ ಕ್ಷತ್ರಿಯ ಹುಡುಗಿ ಅಂತ ದೊಡ್ಡ ಮನೆತನ ಅಲ್ಲ. ದೊಡ್ಡ ಮನೆತನದ ಹುಡುಗಿ ಅಂತಂದ್ರೆ ನಾಳೆ ಪ್ರೆಸ್ಟೀಜು, ಈ ನಾನು ಇಷ್ಟು ಉಡುಗೊರೆ ತಂದಿದ್ದೇನೆ, ನಾನು ಇಷ್ಟು ಸಂಪತ್ತು ತಂದಿದ್ದೇನೆ, ನೀವೇನು ಮಾಡಿದ್ದೀರಿ, ನಾಳೆ ಜಗಳಕ್ಕೆ ನಿಲ್ಲೋದು ಬೇಡ. ಸರಿ ಆಯಿತು. ಸುಮಿತ ಒಬ್ಬ ಸಾಮಾನ್ಯ ಹೆಂಗಸನ್ನು ಮದುವೆ ಆದ. 3 ಜನ ಮದುವೆ ಆದರೂ ಮಕ್ಕಳಾಗಲಿಲ್ಲ. 3 ಜನ ಹೆಂಡಂದಿರು ಅಂತ ತಿಳ್ಕೋಬೇಡಿ. ಅವನಿಗೆ ಬೇರೆ 350 ಜನ ಹೆಂಡಂದಿರಿದ್ರು. ಅದು ವಿಷಯ ವಾಲ್ಮೀಕಿಗಳು ಹೇಳಿದ್ದಾರೆ, ಅವರೇನು ಗುಟ್ಟು ಮಾಡಲಿಲ್ಲ. ಅವನಿಗೆ ಸಾಮಾನ್ಯ ಹೈದರಾಬಾದ್ನ ಜನಾನದಲ್ಲಿ ಇದ್ದ ಹಾಗೆ 353 ಜನ ಇದ್ದರು ಅವ್ರ ಜನಾನದಲ್ಲಿ. 350 ಜನ ರಾಣಿಯರಲ್ಲ, ಇದು ವಿಷಯ. ಅವರಲ್ಲಿ ಮಕ್ಕಳಾದರೂ ಪಟ್ಟಾಭಿಷೇಕ ಮಾಡೋ ಹಾಗಿಲ್ಲ. 3 ಜನ ರಾಣಿಯರು. ಇವರು ಮಕ್ಕಳಾಗಬೇಕು, ಪಟ್ಟಾಭಿಷೇಕ ಮಾಡಲಿಕ್ಕೆ ಉತ್ತರಾಧಿಕಾರಿಗಳಾದ ಮಕ್ಕಳನ್ನು ಪಡಿಬೇಕು ಅಂತ ಮದುವೆ ಆದಂತಹ ರಾಣಿಯರು, ಪಟ್ಟದ ಅರಸಿಯರು 3 ಜನ. ಅವರು ಪಟ್ಟಕ್ಕಿಲ್ಲ. 350 ಜನ ಹೆಂಡಂದಿರಿದ್ದರು ಅವನಿಗೆ. ಆ 350 ಜನ ಹೆಂಡಂದಿರ ಮಕ್ಕಳು ಇದ್ದರು. ಯಾಕೆಂದ್ರೆ ಒಂದು ವಿಷಯ, ದಶರಥ ಮಕ್ಕಳಾಗಲಿಲ್ಲ ಅಂತ ಇಷ್ಟು ಚಿಂತೆ ಮಾಡುವಾಗ ಅವನಿಗೆ ಒಬ್ಬಳು ಮಗಳಿದ್ಲು. ಒಬ್ಬಳು ಮಗಳದ್ದು ದಾಖಲೆ, ಕನ್ಯಾಂ ದಶರಥೋ ರಾಜ ಶಾಂತಾಂ ನಾಮ ವ್ಯಜೀಜನತ್ ಅಪತ್ಯ ಕೃತಿಕಾಂ ತಸ್ಮೈ ರೋಮಪಾದಾಯ ತಾಂ ದದೌ. ದಶರಥನಿಗೆ ಶಾಂತ ಅಂತ ಒಬ್ಬಳು ಮಗಳಿದ್ಲು. ಈ 3 ಜನರಲ್ಲೆಲ್ಲ, ಆ 350ರಲ್ಲಿ ಯಾರೋ ಒಬ್ಬಳು ಶಾಂತ ಅಂತ ಒಬ್ಬಳು ಮಗಳಿದ್ಲು. ಆ ಮಗಳನ್ನ ಪಕ್ಕದ ಸ್ನೇಹಿತನಾದ ರೋಮಪಾದ ರಾಜನಿಗೆ ದತ್ತಕ್ಕೆ ಕೊಟ್ಟಿದ್ದ. ದತ್ತಕ್ಕೆ ಕೊಡ್ಬೇಕಾಗಿದ್ರೆ ಬೇರೆ ಇರ್ಬೇಕಲ್ಲ, ಒಂದೇ ಮಗಳಿದ್ದ ಯಾರ ದತ್ತಕ್ಕೆ ಕೊಡ್ತಾರ? ಹಾಗಾಗಿ ಇನ್ನೂ ಮಕ್ಕಳಿದ್ರು. ಸೊ ಆ 350 ಜನ ಹೆಣ್ಣಂದಿರಲ್ಲಿ ಕೆಲವು ಗಂಡಸು ಹುಡುಗರು ಹುಡುಗಿಯರು ಮಕ್ಕಳಿದ್ದರು. ಒಂದು ಹುಡುಗಿಯನ್ನು ಮಾತ್ರ ವಾಲ್ಮೀಕಿ ಉಲ್ಲೇಖ ಮಾಡ್ತಾರೆ, ಶಾಂತ. ಆದರೂ 3 ಜನ ಪಟ್ಟದ ರಾಣಿಯರಲ್ಲಿ ಮಕ್ಕಳಾಗಲಿಲ್ಲ. ಅಂದ್ರೆ ಪಟ್ಟದಲ್ಲಿ ಕೂತುಕೊಳಿಸಲಿಕ್ಕೆ ಒಬ್ಬ ಹುಡುಗ ಇಲ್ಲ. ಇದಿಷ್ಟು ವಿಷಯ ಆಯ್ತು. ಶಾಂತ ಏನ್ ಮಾಡ್ಬೇಕು ಈಗ ಅಂದ್ರೆ, ಅದಕ್ಕೋಸ್ಕರ ಅವನು ಪುತ್ರಕಾಮೇಷ್ಟಿಯಾಗಿ ಮಾಡಿದ ಕಥೆ ನಿಮಗೆ ಗೊತ್ತಿದೆ. ಈ ವಿಷಯ ಪುತ್ರಕಾಮೇಷ್ಟಿ, ಈಗ ಮಕ್ಕಳಾಗಲಿಲ್ಲ ಅಂತಂದ್ರೆ ಪುತ್ರಕಾಮೇಷ್ಟಿಯಾಗಿ ಮಾಡಿದ್ರೆ ಮಕ್ಕಳಾಗೋದು ಹೇಗೆ?
ಮಕ್ಕಳಾಗಲಿಲ್ಲ ಅಂದ್ರೆ ಹೆಣ್ಣಿನಲ್ಲಿ ದೋಷ ಇದೆಯೋ, ಗರ್ಭಕೋಶದ ದೋಷ ಇದೆಯೋ, ಇವನಲ್ಲಿ ದೋಷವು ಅಂತ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸೋದು ಬಿಟ್ಟು ಪುತ್ರಕಾಮೇಷ್ಟಿ ಯಾಕೆ ಮಾಡಿದ್ರೆ ಆಗತ್ತಾ? ಒಂದು ವಿಷಯ ಏನು ಗೊತ್ತಾ, ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರಿಂದ ಮಕ್ಕಳಾಗತ್ತೆ ಅಂತ ಯಾವ ಶಾಸ್ತ್ರವೂ ಹೇಳಲಿಲ್ಲ. ಆದರೆ ಒಂದೀಗ ಒಂದು ಶಿವರಾತ್ರಿ ದಿವಸ ನೀವು ಕಾರ್ನಲ್ಲಿ ಹೋಗ್ತಾ ಇರ್ತೀರಿ. ಕಾರ್ನಲ್ಲಿ ಹೋಗುವಾಗ ಶಿವರಾತ್ರಿ ರಸ್ತೆಯಲ್ಲಿ ಯಾರೋ ಒಂದು ಕಲ್ಲಿಟ್ಟಿರ್ತಾರೆ. ಅವಾಗ ಕಾರ್ ಹೋಗ್ಲಿಕ್ಕೆ ಆಗುದಿಲ್ಲ, ನಿಲ್ಬೇಕು. ಇಳಿದು ಕಲ್ಲು ಆಚೆ ಹಾಕಿ ನೀವು ಮುಂದೆ ಹೋಗ್ತೀವಿ. ಸೊ ಆ ಕಲ್ಲು ನಿಮ್ಮ ಕಾರಿನ ಚಲನೆಯನ್ನು ನಿಲ್ಲಿಸಿಬಿಡುತ್ತೆ, ಅಡ್ಡಗೋಡೆ ಆಗಿಬಿಡುತ್ತೆ. ಮತ್ತೆ ಕಲ್ಲು ತೆಗೆದ ಮೇಲೆ ಕಾರು ತನ್ನಷ್ಟಕ್ಕೆ ಹೋಗುತ್ತೆ. ಹಾಗೆ ಈ ಮಕ್ಕಳಾಗುವುದಕ್ಕೆ ಏನೋ ಒಂದು ಅಡ್ಡಗಲ್ಲಿದ್ದರೆ ಅದು ದೋಷ, ಪ್ರತಿಬಂಧಕ ಇರುತ್ತೆ ಕೆಲವೊಮ್ಮೆ. ಅದರ ಪರಿಹಾರಕ್ಕೋಸ್ಕರ ಪುತ್ರಕಾಮೇಷ್ಟಿ ಮಾಡ್ತಿದ್ರು. ಏನಾದರೂ ದೋಷ ಇದ್ದರೆ ಅದರ ಪರಿಹಾರಕ್ಕೋಸ್ಕರ ದೇವತಾ ಪ್ರಾರ್ಥನೆ. ಪುತ್ರಕಾಮೇಷ್ಟಿಯಿಂದ ಮಕ್ಕಳಾಗುವುದಲ್ಲ, ಮಕ್ಕಳಾಗದಂತಹ ದೋಷ ಏನಾದರೂ ಪ್ರತಿಬಂಧಕ ಇದ್ದರೆ ಅದರ ಪರಿಹಾರಕ್ಕೋಸ್ಕರ ದೇವತಾ ಪ್ರಾರ್ಥನೆ. ಎಲ್ಲ ಅಷ್ಟೇ. ಕಾರೀರಿ ಇಷ್ಟಿ ಅಂತ ಮಾಡ್ತಿದ್ರು, ಮಳೆ ಬರಬೇಕು ಅಂತ. ಮಳೆ ಬರುವುದು ಪ್ರಕೃತಿ ನಿಯಮ, ಯಜ್ಞ ಮಾಡಿದ್ದನ್ನು ಬರುವುದಲ್ಲ. ಬರಬೇಕಾದ ಕಾಲದಲ್ಲಿ ಮಳೆ ಬಾರದೇ ಇದ್ದರೆ ಅದಕ್ಕೇನು ದೋಷ ಇದೆ, ಅದರ ಪರಿಹಾರಕ್ಕೋಸ್ಕರ ಇಷ್ಟಿ ಮಾಡೋದು. ಯಾವುದೇ ಯಜ್ಞಯಾಗದಲ್ಲಿ ದೋಷ ಪರಿಹಾರಕ್ಕೋಸ್ಕರ ಮಾಡೋದು ಹೊರತು ಅದು ಆಗುವುದು ಅದರ ಕ್ರಿಯೆಯಿಂದ. ಕಾರು ಹೋಗುವುದು ಅದರ ಮೆಷಿನ್ನಿಂದ ಹೊರತು ಕಲ್ಲು ತೆಗೆದದ್ರಿಂದ ಅಲ್ಲ. ಆದರೆ ಕಲ್ಲು ಇದ್ರೆ ಕಾರು ಹೋಗೋಲ್ಲ ಅಷ್ಟೇ. ಆ ಆಬ್ಸ್ಟಕಲ್ ಅನ್ನ ತೆಗೆಯುವುದಕ್ಕೋಸ್ಕರ ಯಜ್ಞಗಳನ್ನ ಮಾಡ್ತಿದ್ರು ಹಿಂದೆ. ಹಾಗೆ ಯಜ್ಞ ಮಾಡಬೇಕು ಅಂತ ಆಯ್ತು. ಏನ್ ಮಾಡೋದು ಯಜ್ಞ? ನೋಡಿ, ಇಲ್ಲಿ ಈ ಯಜ್ಞದ ಬಗ್ಗೆ ಅವನು 2 ಯಜ್ಞ ಒಟ್ಟಿಗೆ ಮಾಡಿದ್ದಾನೆ, ಅಶ್ವಮೇಧ ಮತ್ತು ಪುತ್ರಕಾಮೇಷ್ಟಿ. ಅಶ್ವಮೇಧ ಅನ್ನೋದು ಕ್ಷತ್ರಿಯರಿಗೆ ಬಹಳ ಇಷ್ಟವಾದಂತಹ ಯಜ್ಞ. ಒಂದು ಕಾಲದಲ್ಲಿ ಅವರ ಜೀವನದಲ್ಲಿ ಒಂದಾದರೂ ಅಶ್ವಮೇಧ ಯಾಗ ಮಾಡಬೇಕು, ಬಹಳ ದೊಡ್ಡ ಪುಣ್ಯ ಕಾರ್ಯ ಅಂತ. ನಾನು ನಿನ್ನೆ ಒಂದು ವಿಷಯ ಹೇಳಿದೆ. ಧರ್ಮರಾಜನಿಗೆ ಕೂಡ ನೀನು ಸರ್ವಪ್ರಾಯಶ್ಚಿತ್ತವಾಗಿ ಅಶ್ವಮೇಧ ಯಾಗ ಮಾಡುವಂತ ಋಷಿಗಳು ಸಲಹೆ ಮಾಡಿದರು ಅಂತ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಮಹಾಭಾರತ ಶಾಸ್ತ್ರಗಳಲ್ಲಿ ಶ್ರೇಷ್ಠ. ಹೇಗೆ ಅಂದರೆ ಅಶ್ವಮೇಧ ಕೃತುಶ್ರೇಷ್ಠ. ಅಶ್ವಮೇಧ ಯಜ್ಞಗಳಲ್ಲಿ ಹೇಗೆ ಶ್ರೇಷ್ಠವೋ ಹಾಗೆ ಮಹಾಭಾರತ ಶಾಸ್ತ್ರಗಳಲ್ಲಿ ಶ್ರೇಷ್ಠ. ಏನು ವಿಶೇಷ? ನಮಗೆ ಗೊತ್ತಿರುವ ಹಾಗೆ ಅಶ್ವಮೇಧ ಅಂದರೆ ಕುದುರೆಯನ್ನು ಕೊಂದು ಯಜ್ಞ ಮಾಡುವುದು, ಅದರ ವಪೆಯನ್ನ ಆಹುತಿಯಾಗಿಟ್ಟು ಆಮೇಲೆ ಅದನ್ನ ಮೊದಲು ನಾವು ಒಂದು ಸಂಗತಿ ತಿಳ್ಕೋಬೇಕು. ಹಿಂದಿನ ಕಾಲದಲ್ಲಿ 2 ವಿಧವಾದಂತಹ ಯಜ್ಞಗಳ ಸಂಪ್ರದಾಯ ಇತ್ತು. ಒಂದು ಶಾಕಾಹಾರಿಗಳು ಮಾಡುವ ಯಜ್ಞ, ಒಂದು ಮಾಂಸಾಹಾರಿಗಳು ಮಾಡುವ ಯಜ್ಞ. ಯಾಕಂದ್ರೆ ಕ್ಷತ್ರಿಯರು ಎಲ್ಲರೂ ಕೂಡ ಮಾಂಸಾಹಾರಿಗಳು. ಕ್ಷತ್ರಿಯರು ಯಾಕೆಂದ್ರೆ ಅವರು ಯುದ್ಧ ಮಾಡಬೇಕು. ಅವರು ಬರೇ ಸಾತ್ವಿಕ ಆಹಾರ ತಿಂದು ಕೂತ್ಕೊಂಡ್ರೆ ಯುದ್ಧ ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಅವರಿಗೆ ವೀರಾವೇಶ ಬರಬೇಕು. ಅದಕ್ಕೆ ರಾಜಸ್ವಾದಂತಹ ಆಹಾರ ವಿಹಾರಗಳನ್ನು ಅವರು ಒಪ್ಪಿಕೊಂಡಿದ್ರು. ಕ್ಷತ್ರಿಯರಿಗೆ ಕೆಲವು ಬಗೆಯ, ಎಲ್ಲ ಅಲ್ಲ, ಕೆಲವು ಬಗೆಯ ಮದ್ಯವನ್ನು ಕ್ಷತ್ರಿಯರು ಪಾನ ಮಾಡಬಹುದು, ಕ್ಷತ್ರಿಯರು ಕೆಲವು ಮಾಂಸಗಳನ್ನು ತಿನ್ನಬಹುದು ಅಂತ. ನಾವು ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾಹ ಅಂತ. ನಮ್ಮ ಆಹಾರ ಯಾವುದೋ ಅದನ್ನು ನಾವು ದೇವರಿಗೆ ಸಮರ್ಪಿಸಬೇಕು. ಅದನ್ನು ನಾವು ಶಾಕಾಹಾರಿಗಳಾದರೆ ನಮ್ಮ ದೇವರು ಶಾಕಾಹಾರಿಗಳು, ಬರೇ ಸಾರು ಹುಳಿ ದೇವರಿಗೆ. ನಾವು ಮಾಂಸಾಹಾರಿಗಳಾದರೆ ನಮ್ಮ ದೇವರಿಗೂ ಬಾಡದ ಊಟ. ಯಾಕೆಂದ್ರೆ ದೇವರು ಎರಡೂ ಹೌದು, ನಾನ್ ವೆಜ್ ಹೌದು, ವೆಜ್ ಹೌದು. ಅವರಿಗೆ ಮಡಿ ಮೇಲಿಗೆ ವೆಜ್ ನಾನ್ ವೆಜ್ ಇಲ್ಲ. ನಮ್ಮ ಆಹಾರವನ್ನ ನಾವು ತಿನ್ನುವ ಮುಂಚೆ ದೇವರಿಗೆ ಸಮರ್ಪಿಸಿ ನಾವು ತಿನ್ನುವುದಷ್ಟೇ. ಅದರಿಂದ ನಾವು ಮಾಂಸಾಹಾರಿಗಳಾದರೆ ನಮ್ಮ ದೇವರಿಗೆ ಅದನ್ನು ಸಮರ್ಪಿಸಿ ತಿನ್ನಬೇಕು, ಇದು ನಿಯಮ. ಹಾಗಾಗಿ ಕ್ಷತ್ರಿಯರು ಇವರು, ಅವರು ಮಾಂಸ ತಿಂತಾ ಇದ್ರು. ಆದ್ರಿಂದ ಅಶ್ವಮೇಧ ಯಾಗ ಮಾಡಿ ಅಗ್ನಿಯಲ್ಲಿ ಕುದುರೆಯ ಒಪೆಯನ್ನು ಸಮರ್ಪಣೆ ಮಾಡಿ ಆ ಮಾಂಸದ ಅಡಿಗೆ ಮಾಡಿ ಊಟ ಮಾಡ್ತಿದ್ರು ಅವರು. ಇದು ಕ್ಷತ್ರಿಯರಿಗೆ ಅವರ ಆಹಾರ. ಇದೆಲ್ಲ ಸರಿ. ಕುದುರೆ ಏನು? ಕುದುರೆಯನ್ನು ಯಾಕೆ ಕೊಲ್ಲುತ್ತಿದ್ರು? ಇದರ ಹಿಂದೆ ಒಂದು ದೊಡ್ಡ ಅಧ್ಯಾತ್ಮ ಇದೆ. ಕುದುರೆ ಅನ್ನೋದು ಏನು ಹೇಳಿ? ಇಂದ್ರಿಯಾಣಿ ಹಯಾನಾಹು ವಿಷಯಾನ್ ತೇಷು ಗೋಚರಾನ್. ಇಂದ್ರಿಯಗಳಿಗೆ ಕುದುರೆಗಳು ಅಂತ ಹೇಳೋದು. ನಮ್ಮ ಕುದುರೆಗಳು ಅಂದರೆ ಈ ದೇಹದ ರಥಕ್ಕೆ ಕಟ್ಟಿದ ಕುದುರೆಗಳು ಅಂದರೆ ಇಂದ್ರಿಯಗಳು. ಅವು ಎಲ್ಲೆಲ್ಲಿಯೋ ಹೋಗ್ತಾ ಇರ್ತವೆ. ಅವು ಹೋಗದಂತೆ ನಿಯಂತ್ರಣ ಮಾಡುವುದೇ ಅಶ್ವಮೇಧ. ಅಶ್ವಮೇಧದ ಮೂಲ ಉದ್ದೇಶ ಇಂದ್ರಿಯ ನಿಗ್ರಹ.
ಅದಕ್ಕೆ ಮೊದಲು ಏನು ಮಾಡೋದು ಗೊತ್ತುಂಟ, ಈ ಕುದುರೆಯನ್ನು ಬಿಡ್ತಿದ್ರು. ಎಲ್ಲಿ ಬೇಕಾದ್ರೆ ಹೋಗು, 1 ವರ್ಷ ಎಲ್ಲಿ ಬೇಕಾದ್ರೆ ಹೋಗು. ಅಂದ್ರೆ ಈ ಇಂದ್ರಿಯಗಳು ನೀನು 1 ವರ್ಷ ನೀನು ಏನು ಬೇಕಾದ್ರೆ ಸುಖ ಭೋಗ ಅನುಭವಿಸು, ನೋಡಬೇಕಾದ್ದು, ಕೇಳಬೇಕಾದ್ದು, ಮಾಡಬೇಕಾದ್ದು ಬೇಕಾದ್ದು ಮಾಡು. ಆಮೇಲೆ ಮತ್ತೆ ದೀಕ್ಷೆ, ಮತ್ತೆ ಏನೂ ಮಾಡೋ ಹಾಗಿಲ್ಲ. ಹಾಗೆ ಈ ಕುದುರೆಯನ್ನು ಅಷ್ಟೇ 1 ವರ್ಷ ಅದು ಎಲ್ಲಿ ಹೋಯ್ತು ಅಲ್ಲಿಗೆ, ಅದರ ಹಿಂದೆ ರಕ್ಷಕರು ಹೋಗೋದು, ಅದನ್ನು ನಿಯಂತ್ರಣ ಮಾಡಲಿಕ್ಕಿಲ್ಲ. 1 ವರ್ಷ ನಿನಗೆ ಬೇಕಾದಂತೆ ಸುಖ ಭೋಗ ಅನುಭವಿಸು. 1 ವರ್ಷ ಆಯಿತೋ, ಆಮೇಲೆ ಕುದುರೆ ಅಂತಂದ್ರೆ ಇಂದ್ರಿಯಗಳ ನಿಗ್ರಹ ಅಂದ್ರೆ ಇಂದ್ರಿಯಗಳನ್ನ ದಮನ ಮಾಡಿಬಿಡೋದು. ನನ್ನಲ್ಲಿರತಕ್ಕಂಥ 2 ಮತ್ತೆ ನನ್ನಲ್ಲಿರತಕ್ಕಂಥ ಪಶುವೃತ್ತಿಯನ್ನ ಆಹುತಿ ಮಾಡುವುದು. ಆ ಕುದುರೆಯಲ್ಲಿ ಇವನ ಐಡೆಂಟಿಫಿಕೇಶನ್, ಆ ಕುದುರೆಯನ್ನು ಬಲಿ ಕೊಟ್ಟರೆ ಇವನ ವ್ಯಕ್ತಿತ್ವವನ್ನು ಬಲಿ ಕೊಟ್ಟ ಹಾಗೆ. ನನ್ನಲ್ಲಿರತಕ್ಕಂಥ ಎಲ್ಲ ದುರ್ಗುಣಗಳನ್ನ, ಎಲ್ಲ ಚಟಗಳನ್ನ ಬಲಿಕೊಟ್ಟೆ ಅಂತ ಹೇಳಿ 1 ಸರ್ತಿ ಅಶ್ವಮೇಧಯಾಗ ಮಾಡಿದರೆ ಆಮೇಲೆ ಇಂದ್ರಿಯ ಚಾಪಲ ಮಾಡುವ ಹಾಗಿಲ್ಲ. ರಾಜ ಆಮೇಲೆ ದೀಕ್ಷಿತನ ಹಾಗೆ ಬದುಕಬೇಕು. ಇದು ಅಶ್ವಮೇಧದ ಹಿಂದೆ ಇರತಕ್ಕಂಥ ಒಂದು ಮೂಲಾರ್ಥ. ಆದ್ದರಿಂದ ಅಶ್ವಮೇಧಯಾಗ ಮಾಡಿ ದೀಕ್ಷಿತೆ, ಆಮೇಲೆ ಒಂಥರದ ವ್ರತ ಜೀವನ, ಮತ್ತೆ ಸ್ವಚ್ಛಂದವಾಗಿ ಬದುಕುವ ಹಾಗಿಲ್ಲ. ಅದಕ್ಕೆ ಬದ್ಧರಾಗಿ ಬದುಕುತ್ತಿದ್ರು ಕ್ಷತ್ರಿಯರು. ಅಂಥ ನಿಯಮ, ಅದರ ಜೊತೆಗೆ ಪುತ್ರಕಾಮೇಷ್ಟಿ ಯಾರ ಹತ್ರ ಮಾಡಿಸುವುದು ನೋಡಿ. ಆವಾಗ ಬಂತು, ನಮ್ಮ ಶಾಂತಾಳ ಗಂಡ ಇದ್ದಾನೆ, ಅಳಿಯನೆ, ನಿಜವಾಗಿ ಅಳಿಯನೆ, ಆದರೆ ದತ್ತಕ್ಕೆ ಕೊಟ್ಟಿದ್ದಾನೆ, ರೋಮಪಾದನಿಗೆ ದತ್ತಕ್ಕೆ ಕೊಟ್ಟಿದ್ದಾರೆ. ಶಾಂತಾಳ ಗಂಡ ಋಷಿಶೃಂಗ, ಅವನನ್ನೇ ಕರೆಸಬೇಕು ಅಂತ. ಇದನ್ನ ಸುಮಂತ್ರ ಈ ವಿಷಯವನ್ನು ಹೇಳ್ತಾನೆ. ಹಿಂದೆ ಋಷಿಗಳ ಸಂವಾದದಲ್ಲಿ ನಾನು ಕೇಳಿದ್ದೆ ಅಂತ, ಅದು ಇರ್ಲಿ ಬಿಡಿ. ಋಷ್ಯಶೃಂಗ ನಿಜವಾಗಿ ದಶರಥನಿಗೂ ಅಳಿಯ, ಯಾಕೆಂದ್ರೆ ಶಾಂತ ಮಗಳು. ಅದು ದತ್ತಕ್ಕೆ ಕೊಟ್ಟ ಮೇಲೆ ಅದನ್ನ ಡಿಮಾಂಡ್ ಮಾಡುವ ಹಾಗಿಲ್ಲ ಮಗಳು ಅಂತ. ರೋಮಪಾದ ಅದೇನು ಋಷ್ಯಶೃಂಗ ಮಗಳ ಗಂಡ ಅಂತ ಕರೆಯೋದಲ್ಲ. ಋಷ್ಯಶೃಂಗ ಹಿಂದೆ ಒಮ್ಮೆ ಅವನ ಮಹಿಮೆ ನಮಗೆ ದಾಖಲೆ ಸಿಕ್ಕಿದೆ. ಏನು ದಾಖಲೆ? ರೋಮಪಾದನ ಅರಮನೆ ರಾಜ್ಯದಲ್ಲಿ ಮಳೆ ಬರಲಿಲ್ಲ. ಮಳೆ ಬಾರದೆ ಇದ್ದಾಗ ಅವರೆಲ್ಲ ಋಷ್ಯಶೃಂಗನನ್ನು ಕರ್ಕೊಂಡು ಬಂದರು. ಋಷ್ಯಶೃಂಗ ಒಳಗೆ ಕಾಲಿಟ್ಟದ್ದೇ ಧೋ ಅಂತ ಮಳೆ ಬಂತು. ಹಾಗಾಗಿ ಮಹಾಪುರುಷ ಅವನು ನಮ್ಮ ರಾಜ್ಯಕ್ಕೆ ಬಂದರೆ ನಿನಗೂ ಮಕ್ಕಳಾಗತ್ತೆ, ಅಂಥ ಮಹಾಮಹಿಮನನ್ನು ಕರೆಸಿ ಹೋಮ ಮಾಡಿಸ್ಬೇಕು ಅಂತ. ದಶರಥನಿಗೆ ಒಳಗಿಂದೊಳಗೆ ಖುಷಿ. ನಾನು ದತ್ತ ಕೊಟ್ಟ ಮಗಳು ಬರ್ತಾಳೆ, ಅಳಿಯ ಬರ್ತಾನೆ, ಅವನೇ ಯಜ್ಞ ಮಾಡ್ತಾನೆ, ಆ ಮಗಳ ಮೂಲಕ, ಆ ಅಳಿಯನ ಮೂಲಕ ನನಗೆ ಸಂತಾನ ಆಗತ್ತೆ. ಸಂತೋಷ ಅಲ್ಲ, ಬಹಳ ಖುಷಿ. ಋಷ್ಯಶೃಂಗ ಅವನ ಒಂದು ವಿಚಿತ್ರವಾದ ಕಥೆಯನ್ನ ವಾಲ್ಮೀಕಿ ದಾಖಲೆ ಮಾಡಿದ್ದಾರೆ. ಋಷ್ಯಶೃಂಗನಿಗೆ ಅವನು ಹೆಣ್ಣು ನೋಡೇ ಇಲ್ಲ, ಹೆಣ್ಣು ಜಾತಿಯನ್ನೇ ನೋಡಿಲ್ಲ. ಕಾಡಿನಲ್ಲಿ ತಂದೆ ಅವನನ್ನು ಬೆಳೆಸಿದ್ದು, ಅವನು ಸ್ತ್ರೀಲಿಂಗವನ್ನೇ ನೋಡಿಲ್ಲ. ಹಾಗಾಗಿ ಅವನು ಆಶ್ರಮದಲ್ಲಿ ಅವನು ಹೆಂಗಸರು ಸ್ತ್ರೀಯರು ಅಂತ ಇದ್ದಾರೆ ಅನ್ನೋ ವಿಷಯವೇ ಗೊತ್ತಿಲ್ಲ. ಆ ರೀತಿ ತಂದೆ ಬೆಳೆಸಿದ್ದಾನೆ. ಅವನನ್ನು ಕರ್ಕೊಂಡು ಬರೋದು ಹೇಗೆ ಅಂತ, ಅವನು ಬರೋಲ್ಲ, ಕಾಡು ಬಿಟ್ಟು ಬರೋಲ್ಲ. ಅದಕ್ಕೆ ಋಷ್ಯಶ್ರೀ ಇವನು ರೋಮಪಾದ ಮಾಡಿದ ಉಪಾಯ ಏನು ಗೊತ್ತಾ? ಒಂದು ಕೆಲಸ ಮಾಡುವ, ಅವನು ಇಷ್ಟವರೆಗೆ ಹುಡುಗಿಯರನ್ನು ನೋಡಲಿಲ್ಲ, ಹುಡುಗಿಯನ್ನು ಕಳಿಸುವಲ್ಲಿಗೆ. ಹುಡುಗಿಯನ್ನು ಹಿಂಬದಿಯಿಂದ ಬರ್ತಾನೆ, ಅವನು ಗ್ಯಾರಂಟಿ ಬರ್ತಾನೆ ಅಂತ. ಕಡೆಗೆ ಮಾಡಿದ್ದೇನು ಅಂದ್ರೆ ಅರಮನೆಯ ಅಂತಃಪುರದ ಅತ್ಯಂತ ಸುಂದರಿಯರಾದ ಸ್ತ್ರೀಯರನ್ನು ಕಳಿಸಿದ. ಇವನು ನೋಡಿ ಕಣ್ಕಂಡು ಬಿಟ್ಟ. ಇವನಿಗೆ ಪ್ರಾಯ ಆಗಿದೆ, ಆದರೆ ಹುಡುಗಿಯರನ್ನು ನೋಡಲಿಲ್ಲ ಇವರೆಗೆ. ಖುಷಿ ಆಯಿತು, ಬೆನ್ನು ಹತ್ತಿ ಬಂದ್ಬಿಟ್ಟ. ಆದರೆ ಅಂಥ ನೋಡಿ, ಇದು ಮುಗ್ಧತೆ. ಹೆಣ್ಣು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆದರೆ ಆ ಹೆಣ್ಣನ್ನು ನೋಡಿದ ಖುಷಿಯಾಗಿ ಹಿಂದೆ ಬಂದುಬಿಟ್ಟ. ಅವ್ರು ಕರ್ಕೊಂಡು ಬಂದು ಅವರ ಒಂದೊಂದು ಅಂಗಾಂಗಗಳನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ಹೀಗಿರ್ತಾರ ಪೇಟೆಯವರು ಅಂತ ಕೇಳ್ತಾನೆ ಆ ಹುಡುಗಿಯರು ನೋಡಿ. ನಮ್ಮ ಆಶ್ರಮದಲ್ಲಿ ಹೀಗಿದ್ದ ಯಾರು ಇಲ್ಲೇ ಇಲ್ಲ, ಪೇಟೆ ಜನ ಹೀಗಿರ್ತಾರ, ಸೀರೆ ಉಡ್ತಾರ ಅಂತೆಲ್ಲ ವಿಚಿತ್ರವಾಗಿ ಮಾತಾಡ್ತಾರೆ. ಅಂಥ ಅಂದ್ರೆ ಇದರ ಉದ್ದೇಶ ಏನು ಗೊತ್ತುಂಟ? ಅವನಲ್ಲಿ ಇರತಕ್ಕಂಥ ದೊಡ್ಡ ಕ್ವಾಲಿಟಿ ಏನು ಗೊತ್ತುಂಟ? ಇನ್ನೋಸೆನ್ಸ್, ಮುಗ್ಧತೆಯ ದೊಡ್ಡ ಗುಣ. ಅವನು ಬಂದ, ಮಳೆ ಬಂತು. ರಾಜನಿಗೆ ಖುಷಿಯಾಗಿ ಕಡೆಗೆ ಅಲ್ಲೇ ಅವಳು ಮಳೆ ಬಂದಾಗ ಅವನು ದತ್ತಕ್ಕೆ ತಗೊಂಡ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ. ಅವನು ಹುಡುಗಿ ಅಂದ್ರೆ ಏನು ಅಂತ ನೋಡಿದವನಿಗೆ ಒಬ್ಬ ಹುಡುಗಿ ಹೆಂಡತಿಯಾಗಿ ಬಂದ್ಲು. ಶಾಂತ ಪತಿಯಾದ ಅವನು. ಅಂಥ ಶಾಂತ ಮತ್ತು ಋಷಿಶೃಂಗರನ್ನ ಕರೆಸಿ ಇಲ್ಲಿ ಯಜ್ಞ ಮಾಡಿದಾಗ ಒಂದು ಯಜ್ಞ ದೇವತೆ ಪ್ರಸಾದ ರೂಪವಾಗಿ ಪಾಯಸ ಕೊಟ್ಟು, ಇದನ್ನೇ ನಿನ್ನ ಪತ್ನಿಯರಿಗೆ ಕೊಡುವಂತ. ನೋಡಿ, ಈಗ ಮತ್ತೆ ಸಮಸ್ಯೆ ಶುರುವಾಯಿತು, ರಾಜಕೀಯ ಸಮಸ್ಯೆ. ದಶರಥನಿಗೆ ಮಕ್ಕಳಾಗತ್ತೆ ಅಂತ ಪಾಯಸ ಕೊಟ್ರು.
ಅದನ್ನ ಈಗ 3 ಜನ ಹೆಂಡಂದಿರಿಗೆ ಪಾಲು ಮಾಡಬೇಕು. ಏನು ಮಾಡೋದು? ಅಂದ್ರೆ ಅವನಿಗೆ ಕೈಕೇಯಿಯ ಮಗನಿಗೆ ಪಟ್ಟ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದ. ಆದರೆ ಅವನ ಒಳಗಿಂದ ಆಸೆ ಕೌಸಲ್ಯ ಮಗನೇ ರಾಜನಾಗಬೇಕು. ಕೌಸಲ್ಯಾಯೈ ನರವತಿ ಪಾಯಸಾರ್ಧಂ ದದೌ ತದಾ. ಸೀದಾ ಹೋದ. ನೋಡಿ, ಇದರ ಹಿಂದೆ ಇರತಕ್ಕಂಥ ಅವನ ರಾಜಕೀಯ ಲೆಕ್ಕಾಚಾರಗಳು ಬಹಳ ವಿಚಿತ್ರ. ಇದು 3 ಜನ ಹೆಂಡಂದಿರಲ್ಲ, 3 ಪಾಲು ಮಾಡ್ಬೇಕಲ್ವ. ಹೋದ 2 ಪಾಲು ಮಾಡಿದಂತೆ ಪಾಯಸವನ್ನು. ಸರಿ ಅರ್ಧ 2 ಪಾಲು ಮಾಡಿದ. ಅರ್ಧ ಪಾಯಸವನ್ನು ಕೌಸಲ್ಯ ಕೊಟ್ಟ. ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದಾ. ಇದರ ಬಗ್ಗೆ ಅನಂತರ ಬೇರೆ ಬೇರೆ ನಮನೆ ಎಲ್ಲ ಕಥೆಗಳು ಬರ್ತವೆ. ಅದ್ರ ಬಗ್ಗೆ ಮುಂದೆ ಹೇಳ್ತೇನೆ ನಾನು. ಸಂಸ್ಕೃತದಲ್ಲೇ ಪುರಾಣಗಳಲ್ಲೇ ಚಂಪು ರಾಮಾಯಣದಲ್ಲಿ ಎಲ್ಲ ಈ ಪಾಯಸ ಪಾಲು ಮಾಡುವ ಕಥೆಯನ್ನು ಬೇರೆ ನಮನೆ ಹೇಳಿದ್ದಾರೆ. ಆದರೆ ನಿಜವಾಗಿ ವಾಲ್ಮೀಕಿ ಹೇಳಿದ್ದು ಮತ್ತು ವಾಸ್ತವಿಕವಾದಂತಹ ವಿಭಾಗ ಇದು. ಅರ್ಧ ಪಾಯಸ ಕೌಸಲ್ಯ ಕೊಟ್ಟ. ಕೌಸಲ್ಯ ಕೊಟ್ಟ ಮೇಲೆ ನಿಜವಾಗಿ 2ನೇ ಹೆಂಡತಿ ಕೈಕೇಯಿ ಅಂತ ಹೇಳಿದೆ ನಾನು. ಯಾಕೆ ಅಂದ್ರೆ ಒಂದು ತಮಾಷೆ ಉಂಟು. ವಾಲ್ಮೀಕಿ ಬಹಳ ಕುಚೋದ್ಯ ಮಾಡ್ತಾರೆ, ಓದುವರಿಗೆ ಗೊಂದಲ ಮಾಡ್ತಾರೆ. ಕೆಲವೊಮ್ಮೆ ಕೈಕೇಯಿಯನ್ನು ಮಧ್ಯಮಾಂಬ, ನಡುವಿನ ತಾಯಿ ಅಂತ ಮಧ್ಯಮಾಂಬ ಅಂತ ಕೈಕೇಯಿಯನ್ನು ಹೇಳ್ತಾರೆ. ಕೆಲವೊಮ್ಮೆ ಸುಮಿತ್ರೆಯನ್ನು ಹೇಳ್ತಾರೆ. ಅವರಿಗೆ ಯಾರು ನಡುವಿನ ಹೆಂಡತಿಯಿಂದ ಮರೆತು ಹೋಯ್ತೋ ಏನು ಕಥೆಯೋ ಅನ್ನುವ ಹಾಗೆ ಕೆಲವೊಮ್ಮೆ ಕೈಕೇಯಿಯನ್ನು ಮಧ್ಯಮಾಂಬ ಅಂತಾರೆ, ಕೆಲವೊಮ್ಮೆ ಸುಮಿತ್ರೆಯನ್ನು. ಈಗ ಇದು ಎರಡನ್ನು ನಾವು ಕೂಡಿಸ್ಬೇಕಾದ್ರೆ ನಮ್ಗೆ ಇರುವುದು ಒಂದೇ ದಾರಿ. ಮಧ್ಯಮ ಅನ್ನೋದಕ್ಕೆ 2 ಅರ್ಥ ಇದೆ. ಮಧ್ಯಮ ಅಂದರೆ ನಡುವಿನವಳು ಅಂತ ಒಂದು, ಇನ್ನೊಂದು ಅರ್ಥ ಮಧ್ಯಮ ಅಂದರೆ ಇಂಡಿಫರೆಂಟ್, ಒಂದು ಪಕ್ಷಪಾತ ಮಾಡದವಳು. ಕೈಕೇಯಿ ಪಕ್ಷಪಾತ ಮಾಡ್ತಾಳೆ ತನ್ನ ಮಗನ ಬಗ್ಗೆ, ಆದ್ರಿಂದ ಆ ಅರ್ಥದಲ್ಲಿ ಮಧ್ಯಮ ಅಲ್ಲ. ಸುಮಿತ್ರೆ ಯಾರ ಬಗ್ಗೆಯೂ ಪಕ್ಷಪಾತ ಮಾಡಿಲ್ಲ. ಅವಳು ಬಂದ ಮೇಲೆ ಈ ಇಬ್ಬರು ಅಕ್ಕಂದಿರು ಜಗಳವನ್ನು ಶಾಂತ ಮಾಡಿದವಳೇ ಅವಳು. ಯಾರಿಗೆ ಪಟ್ಟ ಅಂತ ಕೇಳಿದಾಗ ನನ್ನ ಮಕ್ಕಳಿಗಂತೂ ಬೇಡ ಅಂತ ಹೇಳಿದವಳು ಅವಳು ಜಗಳ ಆದಾಗ. ಆದ್ರಿಂದ ಅವಳು ಈ ಮಧ್ಯಮ ಅಂದ್ರೆ ಇಂಡಿಫರೆಂಟ್, ಯಾವುದೇ ಪಕ್ಷ ಕಟ್ಟದೆ ತಟಸ್ಥರಾಗಿರುವವಳು ಅವಳು, ನಡುವಿನವಳು ಇವಳು. ಇಲ್ಲದೆ ಮಧ್ಯಮ ಅನ್ನುವುದನ್ನು ನಾವು ಕೂಡಿಸಬೇಕಾಗಿದೆ, ಬೇರೆ ಮಾರ್ಗವೇ ಇಲ್ಲ. ಅದರಿಂದ ಕೈಕೇಯಿ ನಡುವಿನವಳು ಅಂತ. ಇದನ್ನ ಬಹುಭೂತಿ ಕೂಡ ಅಯೇ ಮಧ್ಯಮಾಂಬ ವೃತ್ತಾಂತಂ ಅಂತರಿತಂ ಅರ್ಯೇಣ ಅಂತ ಒಂದು ಕಡೆ ಪ್ರಯೋಗ ಮಾಡ್ತಾರೆ. ಹಾಗಂದಾಗ 2ನೇ ಹೆಂಡತಿ ಕೈಕೇಯಿ, ಅವಳಿಗೆ ಕೊಡಬೇಕಿತ್ತಲ್ವ. ನೋಡಿ, ಇಲ್ಲಿ ನೀವು ಮನಃಶಾಸ್ತ್ರ, ಇದು ಸೈಕಾಲಜಿ. 1ನೇ ಹೆಂಡತಿಗೆ ಕೊಡುವಾಗಲೇ 3 ಪಾಲು ಮಾಡಬೇಕಿತ್ತು. ಅವನಿಗೆ ಮನಸ್ಸಿಲ್ಲ, 2 ಪಾಲು ಮಾಡಿದ. ಆಮೇಲೆ 2ನೇ ಹೆಂಡತಿ ಹತ್ರ ಹೋಗ್ಬೇಕಿತ್ತು, ಹೋಗಲಿಲ್ಲ. 3ನೇ ಹೆಂಡತಿ ಹತ್ರ ಹೋದ. ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ಮಹಾಮತಿ. ಅಲ್ಲಿಗೆ ಹೋದ. ಮತ್ತೆ ಅರ್ಧ ಇದ್ದದನ್ನು ಸುಮಿತ್ರೆ ಕೊಡಬೇಕಲ್ಲ. ಸುಮಿತ್ರೆ ಪೂರ ಕೊಟ್ಬಿಟ್ರೆ ಮತ್ತೆ ಕೈಕೇಯಿ ಜಗಳಕ್ಕೆ ನಿಂತರೆ ಅದೇನು ನಾನು ನಿಮ್ಮ ಹೆಂಡತಿ ಅಲ್ವಾ, ನನಗಿಲ್ವಾ ಅಂತ ಕೇಳಿದ್ರೆ ಅದು ಸಹಜ. ಯಾರಾದರೂ ನನಗೆ ಯಾಕೆ ಕೊಡ್ಲಿಲ್ಲ ಅಂತ ನಾಳೆ ಸುಮಿತ್ರೆ ಕೈಕೇಯಿ ಕೇಳಿಯೇ ಕೇಳ್ತಾಳೆ. ಹಾಗಾದ್ರೆ ಎಂತ, ಅಲ್ಲಿ ಹೋದ, ಪುನಃ 2 ಪಾಲು ಮಾಡಿದ. ನೋಡಿ ಅವನ ಒಳಗಿನ ಗೊಂದಲಗಳು ನೋಡಿ. ಅಲ್ಲಿ ಹೋದ, ಪುನಃ 2 ಪಾಲು ಮಾಡಿದ. 4ನೇ 1 ಅಂಶ ಆಯ್ತು. ಆ 4ನೇ 1 ಅಂಶವನ್ನು ಸುಮಿತ್ರೆ ಕೊಟ್ಟ. ಸುಮಿತ್ರೆ ಕೊಟ್ಟು ಉಳಿದ 4ನೇ 1 ಅಂಶ ಹಿಡ್ಕೊಂಡು ಬಂದ. ಇನ್ನು ಯಾರಿಗೂ ಒಬ್ಬಳೇ ಹೆಂಡತಿ ಇರೋದು ಕೊಡ್ಲಿಕ್ಕೆ, ಅದನ್ನು ಕೊಡ್ಬೋದಿತ್ತಲ್ವಾ. ಕೈಕೇಯಿಗೆ 4ನೇ 1 ಕೊಟ್ಬಿಟ್ರೆ ಅವಳಿಗೂ ಮಗುವಾಗಿ ಬಿಟ್ರೆ. ಪುನಃ 2 ಪಾಲು ಮಾಡಿದ. ಏನು ಆ ಪಾಲು ಮಾಡುವುದರಲ್ಲಿ ಅವನ ಮಾನಸಿಕ ಗೊಂದಲಗಳನ್ನು ಇಷ್ಟು ಸುಂದರವಾಗಿ ವಾಲ್ಮೀಕಿ ಪುನಃ 2 ಪಾಲು ಮಾಡಿದ. ಯಾಕೆಂದ್ರೆ ಕೊಟ್ಟ ಹಾಗೆ ಆಗ್ಬೇಕು, ಮಕ್ಕಳಾಗಬಾರ್ದು, ಅಂಡರ್ ಡೋಸೇಜ್. ಪಾಲ್ ಇಲ್ದೇ ಮಕ್ಕಳಾಗಿಬಿಟ್ರೆ ನಾಳೆ ಜಗಳ. ನನ್ನ ಮಗನಿಗೆ ಪಟ್ಟ ಕೊಡ್ತೇನೆ, ನೀವು ಹೇಳಿದ್ದಲ್ಲ ಮದುವೆ ಆಗ, ಏನು ಗೊಂದಲಗಳು ನೋಡಿ. ಅದಕ್ಕೆ ಕೈಕೇಯಿ ಅವಶಿಷ್ಟಾರ್ಧಂ, ಮತ್ತೆ ತನ್ನದರಲ್ಲಿಯೂ ದದೌ ಪುತ್ರಾರ್ಥ ಕಾರಣಾತ್ ಅಂತ. ಕೈಕೇಯಿಗೆ 4ನೇ 1 ಪುನಃ 2 ಪಾಲು ಮಾಡಿ 8ನೇ 1 ಕೊಟ್ಟ ಅಂತೆ. ಇನ್ನು 8ನೇ 1 ಯಾರು ಕೊಡ್ಲಿಕ್ಕಿಲ್ಲ, ಅದನ್ನ ಹಾಗೆ ಇಟ್ಕೊಂಡ. ಕೈಕೇಯಿಗೆ ಅಷ್ಟೇ ಯಾಕೆ ಕೊಟ್ಟದ್ದು? ಪುತ್ರಾರ್ಥ ಕಾರಣಾತ್ ಅಂತ ಒಂದು ಶಬ್ದ ಇದೆ ನೋಡಿ, ಬಹಳ ರೋಚಕವಾದ ಶಬ್ದ ಇದು. ಪುತ್ರಾರ್ಥ ಕಾರಣಾತ್ ಅಂದ್ರೆ ಇದು ನಿಜವಾಗಿ ಪುತ್ರಾರ್ಥಂ ಅಂದ್ರೆ ಮಗುವಿಗೋಸ್ಕರ, ಮಗುವಾಗಲಿ ಅನ್ನುವುದಕ್ಕಾಗಿ. ಪುತ್ರ ಕಾರಣಾತ್ ಅಂದ್ರು ಮಗುವಾಗಲಿ ಅನ್ನುವ ಕಾರಣಕ್ಕೆ. ಇಲ್ಲಿ ಪುತ್ರ ಕಾರಣಾತ್ ಸಾಕು, ಪುತ್ರಾರ್ಥಂ ಸಾಕು, ಪುತ್ರಾರ್ಥ ಕಾರಣಾತ್ ಅಂತ. ಒಂದು ದೃಷ್ಟಿಯಿಂದ ಒಂದು ಶಬ್ದ ಜಾಸ್ತಿ ಇದೆ ಅಲ್ಲಿ, ಅದರ ಹಿಂದೆ ಒಂದು ಧ್ವನಿ ಇದೆ ಅಂತ ನನಗೆ ಕಾಣುತ್ತೆ. ಏನು ಅಂದ್ರೆ, ಸಂಸ್ಕೃತದಲ್ಲಿ ಅರ್ಥ ಅನ್ನುವುದಕ್ಕೆ ಆಗಲಿ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಬೇಡ ಅಂತ. ಅರ್ಥೋಭಿಧೇಯಿ
ಅವಿಧೇಯ ರೈ ವಸ್ತು ಪ್ರಯೋಜನ ನಿವೃತ್ತಿಷು ಅಂತ ಅರ್ಥ ಅಂದ್ರೆ ನಿವೃತ್ತಿಯಿಂದ ಬೇಡ ಅಂತ ನಿರಾಕರಣೆ. ಮಗ ಆಗದೇ ಇದ್ದರೆ ಒಳ್ಳೆಯದು, ಹುಟ್ಟಿದ್ರು ಹೆಣ್ಣು ಹುಡುಗಿ ಹುಟ್ಟಲಿ, ಗಂಡು ಹುಡುಗ ಬೇಡ ಅಂತ ಏನೋ ಒಂದು ಮನಸ್ಸಿನ ತುಡಿತ ಅವನಿಗೆ. ಯಾಕಂದ್ರೆ ನಾಳೆ ಜಗಳ ಆಗುತ್ತೆ, ಎಲ್ರಿಗೂ ಗಂಡು ಹೋಗಿ ಹುಟ್ಟಿಬಿಟ್ರೆ ಜಗಳ ಆಗುತ್ತೆ ಅಂತ ಭಯ ಅವನಿಗೆ. ಮಾತು ಕೊಟ್ಟಿದ್ದಾನೆ ಮದುವೆ ದಿವಸ. ಅವನು ಮಾಡಿದ ತಪ್ಪೇ ಅವನನ್ನು ಕಾಡೋದು, ಇಲ್ಲಿ ಯಾರದು ಬೇರೆ ಯಾರದು ತಪ್ಪಲ್ಲ, ಅವನು ಮಾಡಿದ ಪ್ರಮಾದವೇ ಅವನನ್ನು ಕಾಡುತ್ತೆ. ಅದಕ್ಕೋಸ್ಕರ 8ನೇ ಒಂದು ಅಂಶ ಕೊಟ್ಟ. ಪುನರೇವ ಸುಮುತ್ರಾಯೈ ಪಾಯಸಸ್ಯ ಮೃದೋಪಂ ಪ್ರದದೌಚಾವಶಿಷ್ಟಾರ್ಧಂ. ಮತ್ತೆ ಉಳಿದ 8ನೇ ಒಂದನ್ನು ಪುನಃ ಸುಮಿತ್ರೆ ತಂದು ಕೊಟ್ಟ. ಬೇರೆ ಯಾರಿಲ್ಲ ಕೊಡ್ಲಿಕ್ಕೆ. ಆಯ್ತು. ಇದು ಅವನು ಹೇಗೆ ಹಂಚಿದನೋ ಅದಕ್ಕೆ ಸರಿಯಾಗಿ ನೋಡಿ ಅವತಾರ ಆಗಿದೆ. ಮೊದಲು ಕೌಸಲ್ಯಗೆ ಕೊಟ್ಟ, ರಾಮಚಂದ್ರ ಹುಟ್ಟಿದ. ಅದರ ನಂತರ ಸುಮಿತ್ರೆಗೆ ಕೊಟ್ಟ, ಲಕ್ಷ್ಮಣ ಹುಟ್ಟಿದ. ಅದರ ನಂತರ ಕೈಕೇಯಿಗೆ ಕೊಟ್ಟ, ಭರತ ಹುಟ್ಟಿದ. ಅದರ ನಂತರ ಪುನಃ ಸುಮಿತ್ರೆ ಕೊಟ್ಟ, ಶತ್ರುಘ್ನ ಹುಟ್ಟಿದ. ಪಾಯಸ ಯಾವ ಕ್ರಮದಲ್ಲಿ ಕೊಟ್ಟಿದ್ದಾನೆ ಅದೇ ಕ್ರಮದಲ್ಲಿ ಮಕ್ಕಳು ಹುಟ್ಟಿದ್ದಾರೆ. ಅದನ್ನು ಪ್ರಚಲಿತವಾದ ಇನ್ನೊಂದು ಕಥೆ ಇದೆ. ಏನು ಗೊತ್ತುಂಟಾ? ಅದು ಬಹಳ ವಿಚಿತ್ರ. ಈ ಕಥೆ ಸ್ವಲ್ಪ ಕಿರಿಕಿರಿ ಆಯ್ತು ಕೆಲವರಿಗೆ. ಅದಕ್ಕೆ ಏನು ಮಾಡಿದ್ರು ಅಂದ್ರೆ, ಕೈಕೇಯಿಗೂ ಕೌಸಲ್ಯಗೂ ಸರಿ 2 ಪಾಲು ಮಾಡಿ ಕೊಟ್ಟಂತೆ. ಇದು ಚಂಪೂ ರಾಮಾಯಣದಲ್ಲಿ ಮತ್ತು ಪದ್ಮ ಪುರಾಣ ಅಂತ ಕೆಲವು ಪುರಾಣಗಳಲ್ಲಿ ಬಂದಿರತಕ್ಕಂಥ ಕಥೆ. ಅದು ಅಧ್ಯಾತ್ಮ ರಾಮಾಯಣದಲ್ಲಿ ಎಲ್ಲ ಬರುವ ಕಥೆ. ಏನು ಅಂದ್ರೆ 2 ವಿಭಾಗ ಮಾಡಿ ಕೈಕೇಯಿಗೂ, ಅದು ಯಾಕೆ ಹಾಗೆ ಮಾಡಿದ ಗೊತ್ತಿಲ್ಲ. 3 ಜನ ಹೆಂಡಂದಿರು ಕೊಡಬೇಕಲ್ಲ. ಪಾಪ ಸುಮಿತ್ರೆ ಪಾಪದವಳು ಅಂತ ಬಿಟ್ಟೇ ಬಿಡೋದ? ಕೈಕೇಯಿಗೆ ಹೆದರಿಕೆ ಇದೆ ಅವನಿಗೆ, ಇವ್ರು ಜಗಳಕ್ಕೆ ನಿಲ್ತಾರೆ. ಸುಮಿತ್ರೆ ಅವು ಪಾಪದ, ಅದೇನು ಮಾಡೋದಿಲ್ಲ ಅಂತ ಅದು ಬಿಟ್ಟೇ ಬಿಡೋದ? 2 ಪಾಲು ಮಾಡಿ 2 ಹೆಂಡಂದಿರಿಗೆ ಕೊಟ್ಟಂತೆ. 2 ಹೆಂಡಂದಿರಿಗೆ ಕೊಟ್ಟ ಮೇಲೆ ಅವರು ಸುಮಿತ್ರೆಗೆ ತಮ್ಮ ಪಾಲಿನಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟರು. ಅದನ್ನ ಅವಳಿಗೆ 2 ಪಾಲು ಹೋಯಿತು ಅಂತ. ಇದು ಅನಂತರ ಕವಿಗಳ ಕಲ್ಪನೆ. ಇದಕ್ಕೆ ಮೂಲ ಪುರಾಣದಲ್ಲಿದೆ. ಆ ಪುರಾಣದಲ್ಲಿ ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಅದನ್ನು ಬೇರೆ ರೀತಿ ಅರ್ಥ ಮಾಡಿ ಬರುವಾಗ ಅದೊಂದು ರೀತಿಯ ನಿಗೂಢ ರಹಸ್ಯ ಭಾಷೆಯಲ್ಲಿ ಪುರಾಣಗಳಲ್ಲಿ ಹಾಗೆ ಹೇಳ್ತಾರೆ. ಅದರ ವಿಶ್ಲೇಷಣೆ ಈಗ ಬೇಡ. ಅದು ನಿಜವಾಗಿ ವಿಭಾಗ ಮಾಡಿದ್ದು ಹೀಗೆ: 2ನೇ ಒಂದು ಅಂಶ ಕೌಸಲ್ಯಗೆ, ಮತ್ತೆ 4ನೇ ಒಂದು ಅಂಶ ಸುಮಿತ್ರೆಗೆ, 8ನೇ ಒಂದು ಅಂಶ ಕೈಕೇಯಿಗೆ, ಪುನಃ 8ನೇ ಒಂದು ಅಂಶ ಸುಮಿತ್ರೆಗೆ. ಇದೇ ಆರ್ಡರ್ನಲ್ಲಿ ಮಕ್ಕಳಾಗಿದ್ದಾರೆ. ಹಾಗಾಗಿ ಅವರಿಗೆ ಮಕ್ಕಳು ಹುಟ್ಟಿದ್ದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಈಗ ನಿಮಗೆ ಒಂದು ಸಮಸ್ಯೆ ಬರುತ್ತೆ. ಅದೇ ಹಾಗೆ ರೀ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಲ್ಲ, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಆಗಬೇಕು. ಯಾಕೆಂದ್ರೆ ನಕ್ಷತ್ರ ನೋಡ್ರಿ, ಪುನರ್ವಸು ನಕ್ಷತ್ರದಲ್ಲಿ ರಾಮ ಹುಟ್ಟಿದ್ದು. ಪುನರ್ವಸು ನಕ್ಷತ್ರದ ನಂತರ ನಕ್ಷತ್ರ ಯಾವುದು? ಪುಷ್ಯೇ ಜಾತಸ್ತು ಭರತಃ. ಭರತ ಪುಷ್ಯದಲ್ಲಿ ಹುಟ್ಟಿದ್ದು, ವಾಲ್ಮೀಕಿ ಹೇಳಿದ್ದು. ಆಮೇಲೆ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಶತ್ರುಘ್ನರು. ಹಾಗಾದ್ರೆ ಭರತ, ಲಕ್ಷ್ಮಣ, ಶತ್ರುಘ್ನ ಮೊದಲು ಹುಟ್ಟಬೇಕಾ? ಕಾಮನ್ ಸೆನ್ಸ್. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವ ಲಕ್ಷ್ಮಣನ ನಂತರ ಹುಟ್ಟುವುದೇ ಹಾಗೆ. ದೊಡ್ಡ ಗೊಂದಲ. ಸಂಸ್ಕೃತ ವ್ಯಾಖ್ಯಾನಕಾರರೆಲ್ಲ ಗೊಂದಲ ಮಾಡಿಕೊಂಡದ್ದು ಎಲ್ಲ ಮಾಡಿ ಒದ್ದಾಟಪಟ್ಟು ಕಡೆಗೆ ಭರತ ದೊಡ್ಡವ ಅಂತ ತೀರ್ಮಾನ ಮಾಡಿದರು. ಅದರ ಒಂದು ವಿಷಯ ಏನಂದ್ರೆ, ಅದೇನು ಪುನರ್ವಸು ನಕ್ಷತ್ರದ ನಂತರದ ಪುಷ್ಯದಲ್ಲಿ ಮರುದಿವಸವೇ ಭರತ ಹುಟ್ಟಿದ. ಅದರ ಅಂದ್ರೆ ನವಮಿ ರಾಮ ಹುಟ್ಟಿದ, ದಶಮಿ ಭರತ ಹುಟ್ಟಿದ, ಏಕಾದಶಿ ದಿವಸ ಲಕ್ಷ್ಮಣ ಶತ್ರುಘ್ನ ಹುಟ್ಟಿದ್ರು ಅಂತ ಹೇಳಿದ್ದಾರೆ ವಾಲ್ಮೀಕಿ. ಪುಷ್ಯ ನಕ್ಷತ್ರ ಆಮೇಲೆ ಮತ್ತೆ ಮುಂದಿನ ತಿಂಗಳು ಬರೋದಿಲ್ವಾ? ಅದರ ಮುಂದಿನ ತಿಂಗಳು ಬರೋದಿಲ್ವಾ? ಯಾವ ಪುಷ್ಯದಲ್ಲಿ ಹುಟ್ಟಬಹುದಲ್ವಾ? ಆಮೇಲೆ ಲಕ್ಷ್ಮಣ ಶತ್ರುಘ್ನ ಅದರ ಆಶ್ಲೇಷ ನಕ್ಷತ್ರದಲ್ಲಿ ಒಟ್ಟಿಗೆ ಹುಟ್ಟಿದ ಅವಳಿ ಜವಳಿ ಅಂತ. ಇಡೀ ರಾಮಾಯಣದಲ್ಲಿ ಎಲ್ಲಿಯಾದರೂ ಲಕ್ಷ್ಮಣ ಶತ್ರುಘ್ನರು ಅವಳಿ ಜವಳಿ ಅಂತ ಹೇಳಿ ಶ್ಲೋಕ ಇದ್ದರೆ ನನಗೆ ತೋರಿಸಿ. ಇಲ್ಲ. ಲಕ್ಷ್ಮಣ ಶತ್ರುಘ್ನರು ಯಮಳರಲ್ಲ, ಅವರು ಒಂದೇ ನಕ್ಷತ್ರ ಆದ್ರೆ ಒಂದೇ ದಿವಸ ಅಂತ ತಿಳ್ಕೊಂಡ್ರಿ ಇವರು. ಅಯ್ಯೋ, ನಮ್ಮ ಅಣ್ಣನಿಗೂ ನನಗೂ ಒಂದೇ ನಕ್ಷತ್ರ, 20 ವರ್ಷ ಅಂತರ. ಒಂದೇ ನಕ್ಷತ್ರ ಹುಟ್ಟಿದ್ರೆ ಒಂದೇ ದಿವಸ ಯಾಕೆ ಹುಟ್ಟಬೇಕ್ರಿ? ರಾಮಚಂದ್ರ ಹುಟ್ಟಿದ್ದು ಪುನರ್ವಸು ನಕ್ಷತ್ರ ಚೈತ್ರ ಮಾಸದಲ್ಲಿ. ಆದರೆ ಅನಂತರ ಲಕ್ಷ್ಮಣ ಹುಟ್ಟಿದ್ದು ಆಶ್ಲೇಷ ನಕ್ಷತ್ರದಲ್ಲಿ, ಕರ್ಕಾಟಕ ಮಾಸದಲ್ಲಿ 4 ತಿಂಗಳ ನಂತರ. ಅದರ ನಂತರ ಪುಷ್ಯ ಮಾಸದಲ್ಲಿ ಭರತ ಹುಟ್ಟಿದ್ದು. ಅದರ ಮುಂದಿನ ಕರ್ಕಾಟಕದಲ್ಲಿ ಶತ್ರುಘ್ನ ಹುಟ್ಟಿದ್ದು. ಸಮ ಆಯ್ತಲ್ವ? ಈಗ 4 ಜನರು. ಅದು ಸಾಲಾಗಿ 3 ದಿವಸದಲ್ಲಿ ಹುಟ್ಟಿದ್ದಲ್ಲ. ಇವ್ರಿಗೇನು ಅಂದ್ರೆ ಪಾಯಸ ಒಂದೇ ದಿವಸ ಕೊಟ್ಟದ್ರು, ಹಾಗೆ ಒಂದೇ ದಿವಸ ಹುಟ್ಟಬೇಕು ಅಂತ ಹಾಗೇನೂ ಇಲ್ಲ. ಅದರಿಂದ ಒಂದು
ಚೈತ್ರ ಮಾಸದಲ್ಲಿ, ಒಂದು ವರ್ಷದ ಚೈತ್ರ ಮಾಸದಲ್ಲಿ ನವಮಿ ದಿವಸ ರಾಮಚಂದ್ರ ಹುಟ್ಟಿದ. ಅವಾಗ ಪುನರ್ವಸು. ಅದರ ನಂತರದ ಕರ್ಕಾಟಕ ಮಾಸದ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹುಟ್ಟಿದ. ಅದರ ಮುಂದಿನ ಪುಷ್ಯ ಮಾಸದ ಭರತ ಹುಟ್ಟಿದ. ಅದರ ಮುಂದಿನ ಕರ್ಕಾಟಕದಲ್ಲಿ ಶತ್ರುಘ್ನ ಹುಟ್ಟಿದ. ಪುಷ್ಯ ಮಾಸ, ಪುಷ್ಯ ನಕ್ಷತ್ರ ಅಂದ್ರೆ ಪುಷ್ಯ ಮಾಸದ ಹುಣ್ಣಿಮೆ ಆಗತ್ತೆ. ಹೀಗೆ 4 ಜನ ಹುಟ್ಟಿದ್ರು. ಭರತ ಮೊದಲು ಹುಟ್ಟಿದ್ದಲ್ಲ. ಆದರೆ ಕಷ್ಟ ಏನು ಗೊತ್ತುಂಟ, ನೀವು ಪ್ರಾಯ ಸಂಸ್ಕೃತ ವ್ಯಾಖ್ಯಾನಗಳನ್ನು ಓದಿರ್ತೀರಿ. ಹೆಚ್ಚಿನವರು ಓದಿರ್ಬೋದು, ಸಂಸ್ಕೃತ ಗೊತ್ತಿದ್ದವರು. ನೀವು ಸಂಸ್ಕೃತದ ಯಾವ ವ್ಯಾಖ್ಯಾನ ನೋಡಿದರೂ ಕೂಡ ಅದರಲ್ಲಿ ಭರತ ದೊಡ್ಡವ ಅಂತಿದೆ. ಒಂದು ಸಮಸ್ಯೆ ಆಯ್ತು ನನಗೆ. ನಾನು ಮೈಸೂರಿನಲ್ಲಿ ರಾಮಾಯಣದ ಪ್ರವಚನ ಮಾಡ್ತಾ ಇದ್ದೆ. ಪ್ರವಚನ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ಬರು ಪಾಪ ವಯೋವೃದ್ಧರು, ತುಂಬಾ 80-85 ವರ್ಷ ವಯಸ್ಸಿನ ವೃದ್ಧರು, ಅಯ್ಯಂಗಾರ್. ಅವ್ರ ಪಾಪ ಮೊಮ್ಮಗನ ಕೈ ಹಿಡ್ಕೊಂಡು ಬಂದು ಪ್ರವಚನ ಕೇಳಲಿಕ್ಕೆ ಬರ್ತಿದ್ರು. ನಾನು ಇದೇ ವಿಷಯ ಮಾತಾಡ್ತಾ ಹೇಳಿದೆ, ಲಕ್ಷ್ಮಣ ದೊಡ್ಡವ. ತುಂಬಾ ದೊಡ್ಡ ವಿದ್ವಾಂಸ. ಅವರು ಸಭೆ ಮುಗಿದ ಮೇಲೆ ಮೊಮ್ಮಗನ ಕೈ ಹಿಡ್ಕೊಂಡು ಡಯಸ್ನ ಹತ್ರ ಬಂದು ನಾನು ಇಳಿಯುವಾಗ ನಾನು ಏನು ಅಲ್ಲ ಲಕ್ಷ್ಮಣ ದೊಡ್ಡವ ಅಂತ ಹೇಳಿಬಿಟ್ರಿ ಅಲ್ವಾ ಅಂದರು. ಹೌದು, ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದೇನಲ್ಲ ನಾನು. ಅದಕ್ಕೆ ಹೇಳಿದ್ರು, ಅಲ್ಲ ಗೋವಿಂದರಾಜರು ಅಂತ ಒಬ್ಬರು ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಬಹಳ ಪ್ರಸಿದ್ಧ ವ್ಯಾಖ್ಯಾನ ಗೋವಿಂದರಾಜಿಯ. ಅವರು ಭರತ ದೊಡ್ಡವ ಅಂತ ಬರೆದಿದ್ದಾರೆ. ಮತ್ತು ಅವರು ಶ್ರೀವೈಷ್ಣವ ಸಂಪ್ರದಾಯದವರು. ಇವರು ಅಲ್ಲ ಗೋವಿಂದರಾಜರು ಭರತ ದೊಡ್ಡವ ಅಂತ ಬರೆದಿದ್ದಾರಲ್ವಾ ಅಂತ ಹೇಳಿದರು. ಹೌದು, ಗೋವಿಂದರಾಜರ ವ್ಯಾಖ್ಯಾನದಲ್ಲಿ ಭರತ ದೊಡ್ಡವ ಅಂತಿದೆ. ಆದ್ರೆ ಏನ್ ಮಾಡೋದು, ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಲಕ್ಷ್ಮಣ ದೊಡ್ಡವ ಅಂತಿದೆ ಅಂತ ಹೇಳಿದೆ ನಾನು. ಅದಕ್ಕೆ ಹೇಳಿದ್ರು, ಅಲ್ಲ ಗೋವಿಂದರಾಜರು ಎಂಥದಾದರೂ ಪ್ರಾಚೀನರಲ್ವಾ ಅಂದ್ರು. ಅದು ಗೋವಿಂದಾಚಾರ್ಯರು 100 ವರ್ಷ ಹೋದ್ಮೇಲೆ ಪ್ರಾಚೀನರಾಗ್ತಾರಲ್ವಾ ಅಂತ. ಕಡೆ ಪಾಪ ಸುಬ್ರಹ್ಮಣ್ಯ ಮುಗೀತು ಕತೆ. ಅದೇ ಪ್ರಾಚೀನ ಅನ್ನೋದೊಂದು ಲಾಜಿಕ್ ಆಗಿಬಿಡುತ್ತೆ. ನಾನು 100 ವರ್ಷ ಹೋದ್ಮೇಲೆ ನಾನು ಅಥಾರಿಟಿ ಆಗ್ತೇನೆ. ಅವಾಗ 100 ವರ್ಷದಿಂದ ಗೋವಿಂದಾಚಾರ್ಯ ಹೇಳಿದ್ದಾರೆ ಕುಶಾಲ ಆಯ್ತಲ್ವ, ಕತೆ ಅಲ್ಲಿ ಮುಗಿಯಿತು. ಹಾಗಾಗಿ ಹಿಂದಿನವರು ಹೇಳಿದ್ದಾರೆ ಅನ್ನೋದು ಲಾಜಿಕ್ ಅಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಮಾತ್ರ ಲಾಜಿಕ್ಕು. ಲಕ್ಷ್ಮಣ ದೊಡ್ಡವ ಅನ್ನೋದಕ್ಕೆ ನನ್ನ ಹತ್ರ ತುಂಬಾ ಕಾರಣಗಳಿವೆ. ಯಾಕೆಂದ್ರೆ ನೋಡಿ, ನಿಮಗೆ ನಾನು ಕಾರಣಗಳನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಒಂದಾಯ್ತಲ್ಲ, ಪಾಯಸದ ಕ್ರಮದಲ್ಲೇ ಹುಟ್ಟಿದ್ದು. ಆಮೇಲೆ ಭಗವಂತನ 4 ರೂಪಗಳು, ವಾಸುದೇವನೇ ರಾಮನಾದ, ಅದ ನಂತರ ಸಂಕರ್ಷಣ ಲಕ್ಷ್ಮಣ ಆದ, ಪ್ರದ್ಯುಮ್ನ ಭರತ ಆದ, ಅನಿರುದ್ಧ ಶತ್ರುಘ್ನ ಆದ. ಶಂಕರನ ಮತ್ತೆ ಪ್ರದ್ಯುಮ್ನ ಮೊದಲೇ ಆಗಾದ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅದೇ ಕ್ರಮದಲ್ಲಿ ಜನನಾಗಿದೆ. ಅದು ಆಯ್ತಾ, ಹೋಗ್ಕೊಳ್ಳಿ. ರಾಮಚಂದ್ರ ಕಾಡಿಗೆ ಹೋಗಿ ಬಂದ ಮೇಲೆ ಲಕ್ಷ್ಮಣನನ್ನು ಯುವರಾಜ ಆಗು ಅಂತ ಕೇಳ್ತಾನೆ. ಇದು ರಾಮಾಯಣದಲ್ಲಿದೆ. ಲಕ್ಷ್ಮಣನನ್ನು ಯುವರಾಜ ಆಗು ಅಂತ ಕೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ನನಗೆ ಯುವರಾಜ ಪದವಿ ಬೇಡ, ನನಗೆ ನಿನ್ನ ಸೇವೆ ಮಾಡಿಕೊಂಡಿರುವ ಅವಕಾಶ ಕೊಡು, ನನಗೆ ಯಾವ ಅಧಿಕಾರವೂ ಬೇಡ ಅಂತ ಹೇಳ್ತಾನೆ. ಹಾಗೆ ಹೇಳಿದ ಮೇಲೆ ಯುವರಾಜ ಪದವಿ ಭರತನೇ ಕೊಡ್ತಾನೆ. ಅಲ್ಲ, ಭರತ ದೊಡ್ಡವನಾದ್ರೆ ಭರತನೇ ಕೊಡಬೇಕು. ಲಕ್ಷ್ಮಣ ಕೇಳಿ ಅವ್ರು ಬೇಡ ಅಂತ ಹೇಳಿದ್ಮೇಲೆ ಭರತನೇ ಯಾಕೆ ಕೊಡು? ಯುವರಾಜ ಯಾರಾಗಬೇಕು? ಇಮಿಡಿಯೇಟ್ ನೆಕ್ಸ್ಟ್ ಬ್ರದರ್ ಆಗ್ಬೇಕಲ್ವ. ಲಕ್ಷ್ಮಣ ಬೇಡ ಅಂತ ಹೇಳಿದ ಮೇಲೆ ಭರತನ ಯುವರಾಜ ಪದವಿ ಕೊಟ್ಟದ್ದು ಅಂದ್ರೆ ಲಕ್ಷ್ಮಣ ದೊಡ್ಡವ ಅಂತ ಆಯ್ತಲ್ವ. ಅದು ಹೋಗ್ಕೊಳ್ಳಿ. ನೀವು ಮದುವೆ ವಿವಾಹದ ಕಥೆ ಬರುತ್ತೆ ಮುಂದೆ. ಮೊದಲು ರಾಮನಿಗೆ ಸೀತೆಯ ಜೊತೆಗೆ ಲಕ್ಷ್ಮಣ ವಿವಾಹವಾಯಿತು, ಅನಂತರ ಲಕ್ಷ್ಮಣನಿಗೆ ಊರ್ಮಿಳೆಯ ಜೊತೆಗೆ ವಿವಾಹವಾಯಿತು, ಅನಂತರ ಭರತ ಶತ್ರುಘ್ನಿಗೆ ವಿವಾಹ ಆಯಿತು ಅಂತ ಹೇಳ್ತಾರೆ. ಭರತ ದೊಡ್ಡವನಾದ ಲಕ್ಷ್ಮಣಿಗೆ ಮೊದಲು ಯಾಕೆ ವಿವಾಹ ಆಯಿತು? ರಾಮ ಲಕ್ಷ್ಮಣ ಸೀತೆಯರು ಕಾಡಿನಿಂದ ಮರಳಿ ಬರುವಾಗ ಭರತ ಅವರನ್ನು ಎದುರುಗೊಳ್ಳಿಕ್ಕೆ ಹೋದ. ತಥೋ ಲಕ್ಷ್ಮಣ ಸಾಧ್ಯ ವೈದೇಹಿಂಚ ಪರಂತಪಃ ಅಭ್ಯವಾದಯತ ಪ್ರೀತಃ ಭರತೋ ನಾಮ ಚಾಬ್ರವೀತ್. ಆಗ ಭರತ ರಾಮನಿಗೆ ನಮಸ್ಕಾರ ಮಾಡಿದ ನಂತರ ಲಕ್ಷ್ಮಣನಿಗೆ ಹೋಗಿ ಭರತೋಹಂ ಅಭಿವಾದಯ ಅಂತ ಹೇಳಿ ನಮಸ್ಕಾರ ಮಾಡಿದ. ವೈದೇಹಿಂಚ ಸೀತೆಗೆ ಹೋಗಿ ನಮಸ್ಕಾರ ಮಾಡಿದ ಅಂತಿದೆ. ಲಕ್ಷ್ಮಣ ಭರತನಿಗೆ ಅಣ್ಣ ತಮ್ಮ ಆಗಿದ್ದರೆ ಭರತ ಹೋಗಿ ಲಕ್ಷ್ಮಣೋಹಂ ಅಭಿವಾದಯ, ಭರತೋಹಂ ಅಭಿವಾದ ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿದ ಭರತ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಆಮೇಲೆ ಕಾಡಿಗೆ ಲಕ್ಷ್ಮಣ ರಾಮ ಹೋದಾಗ ಅವರನ್ನ ಕರ್ಕೊಂಡು ಬರಬೇಕು ಅಂತ ಭರತ ಹೋಗ್ತಾನೆ ದಶರಥ ಸತ್ತ ಮೇಲೆ. ಅವಾಗ ಒಂದು ಮಾತು ಹೇಳ್ತಾನೆ, ಒಂದು ವೇಳೆ ರಾಮ ಬಾರದೇ ಇದ್ರೆ ಅಂತ. ಅವಾಗ ಅಹಂ ವನೇ ನಿವತ್ಸ್ಯಾಮಿ ಯಥಾರ್ಯೋ ಲಕ್ಷ್ಮಣಸ್ತಥಾ. ಒಂದು ವೇಳೆ ಅಣ್ಣ ಕಾಡಿನಿಂದ ಬರಲಿಕ್ಕೆ ಒಪ್ಪದೇ ಇದ್ದರೆ ನಾನು ಆರ್ಯ ಲಕ್ಷ್ಮಣನಂತೆ,
ನಾನು ಕಾಡಿನಲ್ಲೇ ಕೂತು ಬಿಡ್ತೇನೆ ಅಂತ. ಆರ್ಯ ಅಂತ ದೊಡ್ಡವರಿಗೆ ಹೇಳೋದು, ಸಣ್ಣವರಿಗೆ ಹೇಳೋದು. ಆರ್ಯ ಅಂದ್ರೆ ನಾವು ಕನ್ನಡದಲ್ಲಿ ಅಯ್ಯ ಅಂತ ಹೇಳ್ತೇವಲ್ಲ, ಹಾಗೆ ನಮ್ಮ ಅಯ್ಯ ಅಂದ್ರೆ ಹಿರಿಯನು. ಅಯ್ಯನಾದ ಲಕ್ಷ್ಮಣನಂತೆ ನಾನು ಕಾಡಿನಲ್ಲೇ ಕೂತು ಬಿಡ್ತೇನೆ ಅಂತಾನೆ. ತಮ್ಮನಿಗೆ ಅಯ್ಯ ಅಂತ ಹೇಳ್ತಾರೆ ಯಾರಾದರೂ? ಆರ್ಯ ಅನ್ನೋದು ಹಿರಿಯರನ್ನು, ಗೌರವಾರ್ಹರನ್ನು ಹೇಳುವ ಶಬ್ದ. ಹಾಗಾಗಿ ನಿಮಗೆ ರಾಮಾಯಣದ ಆದ್ಯಂತ ಓದಿದರೆ ಸ್ಪಷ್ಟವಾಗುತ್ತೆ ಲಕ್ಷ್ಮಣ ದೊಡ್ಡವ. ಅದರಿಂದ ಯಥಾರ್ಯ ಲಕ್ಷ್ಮಣ ತಥಾ ರಾಮ. ಅದು ನೀವು ಪಾಯಸದ ಕ್ರಮದಿಂದ ಹಿಡಿದು ಎಲ್ಲಕ್ಕೂ ಹೊಂದಿಕೆ ಆಗುತ್ತೆ, ಎಲ್ಲಿಯೂ ವಿರೋಧ ಬರೋಲ್ಲ. ಆ ರೀತಿಯಾಗಿ ಆಮೇಲೆ ಶತ್ರುಘ್ನನನ್ನ ಮಧುವನಕ್ಕೆ ಯುದ್ಧಕ್ಕೆ ಕಳಿಸುವಾಗ ರಾಮನಿಗೆ ನಮಸ್ಕಾರ ಮಾಡಿ, ಲಕ್ಷ್ಮಣನಿಗೆ ನಮಸ್ಕಾರ, ಆಮೇಲೆ ಭರತನಿಗೆ ನಮಸ್ಕಾರ ಮಾಡಿ, ಎಲ್ಲಿ ಹೇಳುವಾಗಲೂ ಆ ಆರ್ಡರ್ ಬಿಟ್ಟು ವಾಲ್ಮೀಕಿ ಹೇಳೋಲ್ಲ. ಆದ್ದರಿಂದ ಈ ಭರತ ದೊಡ್ಡವ ಅನ್ನತಕ್ಕಂಥದ್ದು ಅದು ನಕ್ಷತ್ರದ ಭ್ರಮೆಯಿಂದ ಬಂದದ್ದು. ಪುನರ್ವಸು ಪುಷ್ಯ, ಮಾರನೇ ದಿವಸ ಹುಟ್ಟಬೇಕು ಅಂತ. ಆದರೆ ರಾಜ್ಞ ಪುತ್ರಾಹ ಮಹಾತ್ಮಾನಃ ಚತ್ವಾರೋ ಜಜ್ಞಿರೇ ಪೃಥಕ್. ವಾಲ್ಮೀಕಿ ಮಾತು, ರಾಜನ ಮಕ್ಕಳು 4 ಜನರು ಪೃಥಕ್ ಜಜ್ಞಿರೇ ಅಂತ. ಅವಳಿ ಮಕ್ಕಳಲ್ಲ, ಒಟ್ಟಿ ಹುಟ್ಟಿದ್ದಲ್ಲ, ಒಂದೇ ದಿವಸ ಹುಟ್ಟಿದ್ದಲ್ಲ, ಬೇರೆ ಬೇರೆ ಹುಟ್ಟಿದ್ದಾರೆ. ಹೀಗೆ ಇನ್ನೂ ಅನೇಕ ಕಾರಣಗಳಿವೆ. ಈ ಕಾರಣದಿಂದ ನಾವೀಗ ರಾಮಾಯಣದಲ್ಲಿ ಬಂದಿರತಕ್ಕಂಥ ಜನನ ಕ್ರಮವನ್ನು ಖಚಿತವಾಗಿ ರಾಮನ ಅನಂತರ ಲಕ್ಷ್ಮಣ ಅವರಿಬ್ಬರು ಒಟ್ಟಾದರು, ಭರತನ ಅನಂತರ ಶತ್ರುಘ್ನ ಅವರಿಬ್ಬರು ಜತೆ, ಇವರಿಬ್ಬರು ಸ್ನೇಹ ಮುಂದೆ ಬೆಳೆಯಿತು. ಈ ರೀತಿಯಾಗಿ ದಶರಥ ಪಾಯಸ ಕೊಡುವಾಗ ಮಾಡಿದ ಗೊಂದಲಕ್ಕೆ ಅವನು ಮದುವೆ ಕಾಲದಲ್ಲಿ ಕೊಟ್ಟ ಮಾತು ಕಾರಣ. ಮುಂದೆ ಈ ಗೊಂದಲ ಹೇಗೆ ಬೆಳ್ಕೊಂಡು ಹೋಯಿತು ದಶರಥನಲ್ಲಿ ಮತ್ತು ರಾಮಾಯಣದ ಇತಿಹಾಸಕ್ಕೆ ಇದು ಹೇಗೆ ಕಾರಣವಾಯಿತು ಅನ್ನೋದನ್ನು ನಾವು ಮುಂದೆ ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.